ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮಾಗೋಡ ರಂಗಪ್ಪನ ಹೂವಿನ ತೇರ ಹತ್ರ ಇದೇ ಊರಾದ ಗ್ರಾಮಸ್ಥರಲ್ಲಿ ಇವತ್ತು ಒಂದು ವಿಶೇಷತೆ ಏನು ಅಂತ ಕೇಳೋಣ. ನಮಸ್ಕಾರ. ಇದು ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಇತಿಹಾಸದ ಬಗ್ಗೆ ಆದ್ರೆ ತುಂಬಾ ಜಾಸ್ತಿ ಇದೆ. ಅದು ಸ್ವಲ್ಪ ಹೇಳ್ಬೋದು, ಜಾಸ್ತಿ ವಿವರಣೆ ಕೊಟ್ಟು ಹೇಳೋಕ್ಕಾಗಲ್ಲ. ಇದು ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಮಾಗೋಡ್ ಗುಲ್ರಟ್ಟಿ ಇರುವಂತ ಯಾದವ ವಂಶಸ್ಥರು ಕಾಡುಗೋದ್ರು ಪೂಜಿಸುವಂತ ಒಂದು ಐತಿಹಾಸಿಕ ಚಾರಿತ್ರಿಕವಾದಂತ ಒಂದು ಅಚ್ಚುಕಟ್ಟು ಬುಡಕಟ್ಟಿನ ಸಂಪ್ರದಾಯದಲ್ಲಿ ನಡೀತಾ ಇರುವಂತಹ ಜಾತ್ರೆ ಇದು. ಬಹಳ ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಇದು ದೇವರು ಹೆಸರು ಏನ್ ಹೆಸರು? ಇದು ಶ್ರೀ ಕಮ್ಮದ ರಂಗನಾಥ ಸ್ವಾಮಿ ಅಂತ ದೇವ್ರ ಹೆಸರು. ಕಮ್ಮದ ರಂಗಪ್ಪ ಸ್ವಾಮಿ. ಇಲ್ಲಿ ಹೂವನೇ ಬಹಳ ವಿಶೇಷ. ಇಷ್ಟು ದೊಡ್ಡದಾಗಿ ಹೂವು ಎಲ್ಲ ಬೆಳಿಗ್ಗೆಯಿಂದ ಹಾಕ್ತಾ ಇದಾರಲ್ಲ, ಲೋಡ್. ಈ ಹೂವಿನ ಬಗ್ಗೆ ಏನ್ ವಿಶೇಷ ಅಂತ? ಹೂವಿಂದು ಇಲ್ಲಿ ಬಂದು ದೇವ್ರ ಹತ್ರ ಅರ್ಕೆ ಕಟ್ಕೊಳ್ತಾರೆ. ನಮ್ಗೆ ಸಂತಾನ ಫಲ ಆಗ್ಬಿಟ್ರೆ ನಮ್ಮ ಮಗಿನ ತೂಕ ಹೂವು ಕೊಡ್ತೀವಿ ಅಂತ ಒಂದು ಅರ್ಕೆ ಕಟ್ಕೊಳ್ತಾರೆ. ಮಗು ಸಂತಾನ ಫಲ ಆದ ತಕ್ಷಣ ಮಗು ಒಂದ್ ಕಡೆ, ಹೂವು ಒಂದ್ ಕಡೆ, ಮಗುನ ಅಷ್ಟು ತೂಕ ಹೂವು ಕೊಡ್ತಾ ಇದ್ದಾರೆ. ಬರೀ ಅದೇ ಮಗುನ್ ತೂಕದಷ್ಟು ಹೂವು ಕೊಡ್ತಾರೆ. ಹೂವು ಕೊಡ್ತೀವಿ ಅಂತ ಅರ್ಕೆ ಹೊಡ್ತಾರೆ. ಯಾರನ್ನ ಅರ್ಕೆ ಹೊಡ್ಕೊಂಡವರು ದೊಡ್ಡವರು ಅವ್ರ ತೂಕದಷ್ಟು ಹೂವು ಕೊಡ್ತಾರೆ. ಅವ್ರ ಕಷ್ಟ ಪರಿಹಾರ ಇದ್ರೆ ನಮ್ ತೂಕದಷ್ಟು ಹೂವು ಕೊಡ್ತೀವಿ ಅಂತ ಅರ್ಕೆ ಹೊಡ್ತಾರೆ. ಬರೀ ಅರ್ಕೆ ಹೂವನೇ ಸರ್ ಇದೆಲ್ಲ ಹಾಕಿರೋದು. ಒಂದ್ ನಿಮಿಷ ಬರೀ ಹಾಕಿರೋದೆಲ್ಲ ಬರೀ ಅರ್ಕೆ ಹೂವ ಸರ್. ಬರೀ ಎಲ್ಲ ಅರ್ಕೆ ಹೂವ ತರ್ತಾರೆ ಸರ್. ಬೆಳಿಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು. ಇದೆಲ್ಲ JCP ಎಲ್ಲ ಎತ್ತಬೇಕಾ ಇವಾಗ? ಬೆಳಿಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ಹೂವು ಹಾಕಿ. ಬೆಳಿಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ಹಾಕಕ್ಕೆ. ಬೆಳಗಿನ ಜಾವದಿಂದ ಇನ್ನ ನೈಟ್ ರಥೋತ್ಸವ ಇರುತ್ತೆ. ನೈಟ್ ಎಲ್ಲ ಹಾಕ್ತಾ ಇರ್ತಾರೆ ಹೂವ. ಬರೀ ಕಿತ್ತಿರೋ ಹೂವ ಕೀಳಾಕೆ JCB ಬೇಕು. ಎಲ್ಲ ಯಾವಾಗ ಎತ್ತುತ್ತಾರೆ ಈಗ ಹೂವನ್ನೆಲ್ಲ ಯಾವಾಗ ಖಾಲಿ ಮಾಡ್ತಾರೆ ಅಂತ? ನಾಳೆ ಬೆಳಗಿನ ಜಾವ 2 ಗಂಟೆ ರಥೋತ್ಸವ ಇರುತ್ತೆ. ತಿರ್ಗೊಂಡ್ ರಥೋತ್ಸವ ಆಯ್ತಾ? ಅದಾದ್ಮೇಲೆ ಎಲ್ಲ ಖಾಲಿ, ಅವರೇ ಎಲ್ಲ ಕಿತ್ಕೊಂಡೋಗ್ಬಿಡ್ತಾರೆ. ಇದೆಲ್ಲ ಖಾಲಿ ಆಗುತ್ತಾ? ಎಲ್ಲ ಖಾಲಿ ಆಗೋಗುತ್ತೆ. ಒಂದು ಹೂವನೂ ಇರಲ್ಲ ಅವ್ರ ಮೇಲೆ. ಎಲ್ಲ ಗಾಡಿಗಳಿಗೂ ಗಾಡಿಗಳು ಹಾಕೊಂಡು ಅವ್ರು ಹಾಕಿರೋ ಹೂವು ಅವರೇ ಎತ್ಕೊಂಡೋಗ್ಬಿಡ್ತಾರೆ. ನಾವು ಊರವ್ರು ಯಾರು ಮುಟ್ಟೋದೇ ಇಲ್ಲ. ಇನ್ನ ಏನೋ ಕಡಲೆಕಾಯಿ, ಬಾಳೆಹಣ್ಣು ಎಲ್ಲ ಧಾನ್ಯ, ಕಡಲೆಕಾಯಿ, ಬಾಳೆಹಣ್ಣು ಎಲ್ಲ ಹಾಕ್ಬಿಡ್ತಾರೆ. ಎಲ್ಲ ಇದು ಕೋರ್ಟ್ ಕಚೇರಿ ಇಂಥ ಬಗ್ಗೆ ಎಲ್ಲ ನೆರವೇರಿಸ್ಕೊಡ್ತಾರಲ್ಲ. ಆ ದೇವ್ರ ಹತ್ರ ಏನೇ ಅವ್ರು ಬೇಡ್ಕೊಂಡ್ರು ದೇವರು ಭಕ್ತಾದಿಗಳಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವ್ರಂದಿರೋ ಕಾರ್ಯ ನೆರವೇರೈತೆ ಅಂತ ಬಹಳಷ್ಟು ಜನ ಬಂದು ಇಲ್ಲೆಲ್ಲ ಹೇಳ್ತಿದ್ದಾರೆ. ಬಹಳ ವಿಶೇಷವಾಗಿದೆ ದೇವಸ್ಥಾನ. ಎಲ್ಲ ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿಂದ ಬರ್ತಾರೆ ಜನಗಳು? ಎಲ್ಲ ಜನಾಂಗರು ಬರ್ತಾರೆ ಸ್ವಾಮಿ. ಪ್ರತಿಯೊಂದು ಬೆಂಗಳೂರು, ಮೈಸೂರು, ದಾವಣಗೆರೆ, ಗುಲ್ಬರ್ಗ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಬರ್ತಾರ. ಹೊರ ರಾಜ್ಯದಿಂದಲೂ ಬರ್ತಾರೆ. ಆಂಧ್ರ ಪ್ರದೇಶ ಎಲ್ಲಿಂದಲೂ ಸುಮಾರು ಸಾಕಷ್ಟು, ತಮಿಳುನಾಡು, ಕರ್ನಾಟಕ, ಕೇರಳ ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಸಾಕಷ್ಟು ಸಂಖ್ಯೆ. ಅವರು ಇಷ್ಟಾರ್ಥಗಳನ್ನ, ಅರ್ಕೆಗಳು ಏನೆಲ್ಲ ನೆರವೇರುತ್ತೋ ಅವ್ರು ಬಂದಿಲ್ಲಿ ನೆರವೇರಿಸ್ಕೊಂಡು ಹೋಗೋಣ, ನೆರವೇರಿಸ್ಕೊಂತಾರೆ. ಕೋರ್ಟು ಕಚೇರಿ, ಮದುವೆ ಆಗಿರ್ಬೋದು, ಮಕ್ಕಳು, ಪ್ರತಿಯೊಂದು ಸಮಸ್ಯೆನೂ ರಂಗಪ್ಪ ದೂರ ಮಾಡ್ತಾ ಇದ್ದಾರೆ. ಎಲ್ಲ ಏನ್ ಕೇಳ್ಕೊಂತಾರೆ ಅದನ್ನೆಲ್ಲ ದೂರ ಮಾಡಿಕೊಡ್ತಾನೆ ಅಂತ ಪ್ರತಿ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಅಂದ್ರೆ ಕಮ್ಮಿ ಆಗ್ತಿಲ್ಲ. ಪ್ರತಿ ವರ್ಷ ಹೂವು ಹಾಕೋದು ಜಾಸ್ತಿನೇ ಆಗ್ತಾ ಇದೆ. ಹೌದೌದು. ಇನ್ನ ವೇಸ್ಟ್ ಹೂವು ಕಿತ್ತಾಕಿರ್ತಾರ ಕೆಳಗಡೆ, ಅದೇ ಒಂದು 7-8 ಲೋಡ್ ಆಗುತ್ತೆ. ತೇರ್ ಎಳಿಬೇಕಾದ್ರೆ JCB ತರ್ಬೇಕು ಹೂವು ಕೀಳ. ಇವಾಗ ಇದನ್ನ ಇನ್ನ ಬರ್ತಲೇ ಇರುತ್ತೆ. ನೈಟ್ ಎಲ್ಲ ಬರ್ತಾ ಹೂವು. ಬೆಳಿಗ್ಗೆ 3 ಗಂಟೆಯಿಂದ ಓಕೆ. ಇನ್ನ ಒಂದ್ ಸ್ವಲ್ಪ ದೊಡ್ಡ ತೇರು ಮಾಡಬೇಕಾಗುತ್ತೆ. ಇಲ್ಲ ಸರ್, ಅದು ಇನ್ನು ಅವಾಗ ನಮ್ಮ ತಾತರ ಕಾಲದಿಂದ ಮರದ ತೇರು ಮಾಡ್ತಿದ್ರು. ಈಗ ಅದು ವೆಯ್ಟ್ ತಡೆಯಲ್ಲ ಅಂತ ನಾವು ಕಬ್ಬಣದ ತೇರಲ್ಲಿ ಮಾಡ್ಸಿದೀವಿ ಈ ಸಲ. ಪುರಾಣ ಕಾಲದಿಂದ ಅದೇ 2-3 ತಲೆಯಿಂದನೂ ಮರದ ತೇರೆ ಇತ್ತು. ನಾವು ಈ 3-4 ವರ್ಷದಿಂದ ಇದು ಕಬ್ಬಣದ ತೇರು ಮಾಡ್ಸಿರೋದು. ಎಲ್ಲ ಕಬ್ಬಣ ತೇರು.
ಇವಾಗೆಲ್ಲ ಇನ್ನ ಸಾಕಷ್ಟು ಸಂಖ್ಯೆ ಜನ ಬರ್ತಾ ಇದ್ದಾರೆ. ವರ್ಷ ವರ್ಷ ಜಾಸ್ತಿ ಆಗ್ತಿದ್ದಾರೆ ಸರ್. ಇಷ್ಟೊಂದು ಹೂವು ಹಾಕ್ತಾ ಇರ್ತಾರೆ. ಹಿಂದಿನ ವರ್ಷನೂ ಬಹಳ ಹೂವು ತಳ್ಳಿಕ್ ನೋಡಿದ್ವಿ, ನಾವು ಬಂದಿರ್ಲಿಲ್ಲ. ನಾವು ಹುಟ್ಟಿ ಬೆಳೆದು ಇಷ್ಟು ದಿನಕ್ಕೆ ಇವತ್ತು ಕರ್ಕೊಂಡಿದ್ದಾನೆ ಸರ್. ಈ ತರ ಒಬ್ಬ ಪವಾಡ ಪುರುಷ ದೇವರು, ಪವಾಡ ಪುಣ್ಯಕ್ಷೇತ್ರ ಇಡೀ ನಮ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್. ಹೌದು. ಹೇಳ್ಬೇಕು ಅಂದ್ರೆ ಈ ದೇವ್ರು